ಕಾಲೇಜ್ ಎಲೆಕ್ಷನ್ಗೆ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್. ಆರ್ಸಿ ಕಾಲೇಜ್ ಆವರಣದಲ್ಲಿ ವಿದ್ಯಾರ್ಥಿಗಳ ಸಂಭ್ರಮ ಸಡಗರ. ಎನ್ಎಸ್ಯುಐ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಸಂಭ್ರಮಾಚರಣೆ. ಬೆಂಗಳೂರಿನ ಚಾಲುಕ್ಯ ಸರ್ಕಲ್ನಲ್ಲಿರುವ ಆರ್ಸಿ ಕಾಲೇಜು ವಿದ್ಯಾರ್ಥಿಗಳ ಬಣ್ಣದೋಕುಳಿ ಪಟಾಕಿ ಸಿಡಿಸಿ ಸೆಲೆಬ್ರೇಷನ್. ಕಾಲೇಜ್ ಎಲೆಕ್ಷನ್ಗೆ ರಾಜ್ಯ ಸರ್ಕಾರ ಸಿಗ್ನಲ್ ಕೊಟ್ಟ ಹಿನ್ನೆಲೆಯಲ್ಲಿ ಆರ್ಸಿ ಕಾಲೇಜ್ ಆವರಣದಲ್ಲಿ ವಿದ್ಯಾರ್ಥಿಗಳು ಸಂಭ್ರಮಿಸಿದ್ದಾರೆ. ಎನ್ಎಸ್ಯುಐ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಬೆಂಗಳೂರಿನ ಚಾಲುಕ್ಯ ಸರ್ಕಲ್ನಲ್ಲಿರುವಂತಹ ಆರ್ಸಿ ಕಾಲೇಜ್ ವಿದ್ಯಾರ್ಥಿಗಳು ಬಣ್ಣ ದೋಕುಳಿಯನ್ನೇ ಆಡಿದ್ದಾರೆ. ಎನ್ಎಸ್ಯುಐ ಸರ್ಕಾರಿ ಕಾಲೇಜು ಹಾಗೂ ವಿವಿಗಳಲ್ಲಿ ಮತ್ತೆ ವಿದ್ಯಾರ್ಥಿ ಚುನಾವಣೆಗೆ ಇದೀಗ ಸರ್ಕಾರ ನಿರ್ಧಾರ ಮಾಡಿದೆ. ಈ ಬೆನ್ನಲ್ಲಿ ಎನ್ಎಸ್ಯುಐ ಅವರು ಕೂಡ ಇವತ್ತು ಸಂಭ್ರಮಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಯಾವಾಗ 1997ರಿಂದ ಚುನಾವಣೆ ನಡೆದಿರಲಿಲ್ವೋ ಅದಾದ ನಂತರ ಹಲವು ಬಾರಿ ಚುನಾವಣೆ ನಡೀಬೇಕು ಅನ್ನೋ ನಿಟ್ಟಿನಲ್ಲಿ ಅಭಿಪ್ರಾಯ ವ್ಯಕ್ತವಾಗಿತ್ತು. 2025ರಲ್ಲಿ ಖುದ್ದು ಡಿಕೆ ಶಿವಕುಮಾರ್ ಅವರು ಒಂದು ಸಮಿತಿಯನ್ನು ಮಾಡಿ ಅದರ ಅಭಿಪ್ರಾಯವನ್ನು ಕಲೆ ಹಾಕಿದ್ರು. ಆ ಒಂದು ಸಮಿತಿಯಲ್ಲಿ ರಾಜಕಾರಣಿಗಳು ಸೇರಿದಂತೆ ಪ್ರಮುಖವಾಗಿ ಒಂದಿಷ್ಟು ತಜ್ಞರು ಕೂಡ ಇದ್ರು. ಪ್ರಮುಖವಾಗಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಶರಣು ಪ್ರಕಾಶ್ ಪಾಟೀಲ್ ಸೇರಿದಂತೆ ಹಲವರು ಆ ಒಂದು ಸಮಿತಿಯಲ್ಲಿದ್ದರು. ಸಮಿತಿ ಕೂಡ ಈಗಾಗಲೇ ಅಭಿಪ್ರಾಯ ಪಟ್ಟಿದೆ. ಯಾಕಂದ್ರೆ ವಿದ್ಯಾರ್ಥಿ ಹಂತದಲ್ಲೇ ನಾಯಕತ್ವ ಗುಣ ಇರೋದು ತುಂಬಾ ಮುಖ್ಯವಾಗುತ್ತೆ. ಈ ಹಿನ್ನೆಲೆ ಚುನಾವಣೆ ಮಾಡಬೇಕು ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿತ್ತು. ಈ ಬೆನ್ನಲ್ಲೇ ಯಾವಾಗ ನಿನ್ನೆ ಬಜೆಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ರು, ಈ ಬೆನ್ನಲ್ಲೇ ಇದೀಗ ಸಂಭ್ರಮಾಚರಣೆ ಕೂಡ ಶುರುವಾಗಿದೆ. ಇಲ್ಲಿ ವಿದ್ಯಾರ್ಥಿ ನಾಯಕರಿದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಇದೀಗ ಎನ್ಎಸ್ಯುಐ ನೀವು ಸಂಭ್ರಮಾಚರಣೆ ಕೂಡ ಮಾಡಿದ್ರಿ. ಚುನಾವಣೆ ಯಾವಾಗ ಘೋಷಣೆ ಆಯಿತು ವಿದ್ಯಾರ್ಥಿ ಹಂತದಲ್ಲಿ, ಇದೀಗ ನಿಮ್ಮ ಕೂಡ ಸಂಭ್ರಮಾಚರಣೆ ಶುರುವಾಗಿದೆ. ಸರ್ ಹೌದು, ನಮ್ಮ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಪತ್ರ ಬರೀತಾರೆ ಸರ್ಕಾರಕ್ಕೆ. ಈ ತರ ಇಲ್ಲಿ ವಿದ್ಯಾರ್ಥಿ ಚುನಾವಣೆ ಸ್ಟಾಪ್ ಆಗಿದೆ, ತಾವೆಲ್ಲರೂ ಪ್ರಾರಂಭವಾಗಬೇಕು ಅಂತ. ಅದೇ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ರಚನೆ ಆಗಿತ್ತು. ಆ ಸಮಿತಿಯ ಒಂದು ರಿಪೋರ್ಟ್ ಬೆನ್ನಲ್ಲೇ ಇವತ್ತು ನಿನ್ನೆ ಬಜೆಟ್ ಅಲ್ಲಿ ಘೋಷಣೆ ಆಗಿದೆ, ವಿದ್ಯಾರ್ಥಿ ಚುನಾವಣೆಗಳು ಘೋಷಣೆ ಆಗಿದೆ. ಇದು ಒಂದು ವಿದ್ಯಾರ್ಥಿಗಳಿಗೆ ಜಯ ಅಂತಾನೆ ಹೇಳ್ಬೋದು. ಸರ್, ಈ ಒಂದು ಚುನಾವಣೆ ವಿದ್ಯಾರ್ಥಿ ಹಂತದ ಎಷ್ಟು ಮುಖ್ಯವಾಗಿರುತ್ತೆ ಸರ್? ಬಹಳ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇತ್ತು ಇವತ್ತು ಕಾಲೇಜ್ ಹಂತಗಳಲ್ಲಿ. ಈ ಎನ್ಎಸ್ಯುಐ ಸಂಘಟನೆ ಅನ್ನೋ ಒಂದು ಸಂಘಟನೆಯಿಂದ ನಾವು ಸಹ ರೆಪ್ರೆಸೆಂಟ್ ಮಾಡ್ತೀವಿ. ಸಾಕಷ್ಟು ವಿದ್ಯಾರ್ಥಿಗಳ ಸಮಸ್ಯೆ ಇದ್ದು ಆ ವಿದ್ಯಾರ್ಥಿಗಳಿಗೆ ಆ ಸಮಸ್ಯೆನ ಹೇಳ್ಕೊಳ್ಳೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇರಲಿಲ್ಲ. ಬಹಳ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಅಲ್ಲಿದ್ರು. ಆದ್ರೆ ಇವತ್ತು ಸರ್ಕಾರ ವಿದ್ಯಾರ್ಥಿ ಚುನಾವಣೆ ಮಾಡ್ತಾ ಇರೋದ್ರಿಂದ ತಳಮಟ್ಟದಲ್ಲಿರುವಂತಹ ಒಬ್ಬ ಸಾಮಾನ್ಯ ಹುಡುಗನೂ ಸಹ ಇವತ್ತು ವಿದ್ಯಾರ್ಥಿ ನಾಯಕನಾಗಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಕ್ಕೋಸ್ಕರ ಈ ಚುನಾವಣೆ ಬಹಳ ಮುಖ್ಯ ಆಗಿತ್ತು ರಾಜ್ಯದಲ್ಲಿ ಅಂತ ನಾವು ಹೇಳ್ತೀವಿ. ಸರ್, ಈ ಚುನಾವಣೆ ಎಷ್ಟು ಮುಖ್ಯ, ಏನ್ ಸಂದೇಶ ಕೊಡ್ತೀವಿ? ಈ ಸಂದೇಶ ಕೊಡೋದೇನಿಲ್ಲ ಸರ್. ಇವಾಗ ಹೈರಾರ್ಕಿಯಲ್ ಸಿಸ್ಟಮ್ ಏನೇ ಇದ್ರು ಚುನಾವಣೆ ಬಾರಿ ಇಂಪಾರ್ಟೆಂಟ್. ಲೀಡರ್ಸ್ ಸ್ಟೂಡೆಂಟ್ಸ್ ಏನೇ ಇದ್ರು ಮುಂದೆ ಬರಬೇಕು. ಒಂದು ನಾಯಕತ್ವ ಅನ್ನೋದು ಬಾರಿ ಇಂಪಾರ್ಟೆಂಟ್. ನೀವು ಯಾವ್ದೇ ಇದಕ್ಕೆ ತಗೊಂಡೋದ್ರು ನಾಯಕತ್ವ ಅನ್ನೋದು ಬೇಕೇ ಬೇಕಾಗಿದೆ ಇವಾಗ. ಮತ್ತೆ ಇವಾಗ ಇಷ್ಟು ದಿನ ನೋಡಿದ್ರೆ ಡೊನೇಷನ್ ಅವಳಿಗಳು ಇರಬಹುದು, ಹಾಲ್ ಟಿಕೆಟ್ ಇಶ್ಯೂಸ್, ಮತ್ತೆ ಒಂದು 70-80% ಒಂದೇ ಸಲ ಫೀಸ್ ಹೈಕ್ ಮಾಡ್ತಿದ್ರು. ಆ ವಿದ್ಯಾರ್ಥಿಗಳಿಗೆ ಒಂದು ನಾಯಕತ್ವ ಇರಲಿಲ್ಲ. ಅದನ್ನ ವಾಯ್ಸ್ ರೈಸ್ ಮಾಡೋದು ಹೇಗೆ, ಅದನ್ನ ಪ್ರಶ್ನೆ ಮಾಡೋದು ಹೇಗೆ ಅಂತ ಒಂದಷ್ಟು ಭಯ ಇರೋದು. ಪ್ರಶ್ನೆ ಮಾಡಿದಾಗ ಆಡಳಿತ ಮಂಡಳಿಗಳಿಗೆ ತೊಂದರೆ ಕೊಡುವಂತದ್ದೆಲ್ಲ ಇರ್ತಾ ಇತ್ತು. ಆದ್ರೆ ಇವಾಗ ಸ್ಟೂಡೆಂಟ್ ಎಲೆಕ್ಷನ್ ಸ್ಟೇಟ್ ಗೌರ್ಮೆಂಟ್ ಅನೌನ್ಸ್ ಮಾಡಿರೋದ್ರಿಂದ ಒಂದು ನಾಯಕತ್ವ ಗುಣ ಬೀಳುತ್ತದೆ. ಮತ್ತೆ ಮುಂದಿನ ದಿನಗಳಲ್ಲೂ ಅಷ್ಟೇ ಯಾವುದೇ ರೀತಿ ಅನ್ಯಾಯ ಆದಾಗ ಸಮಾಜದಲ್ಲಿ, ಬೇರೆ ಕಾಲೇಜ್ ಅಂತಲ್ಲ ಸಮಾಜದಲ್ಲೂ ಅನ್ಯಾಯ ಆದಾಗ ವಿದ್ಯಾರ್ಥಿಗಳು ಮುಂದಿನ ಮಟ್ಟಿಗೆ ಬರ್ತಾರೆ, ನ್ಯಾಯ ದೊರಸ್ಕೊಳ್ತಾರೆ ಅಂತ ಕೇಳ್ಕೊಬಹುದು. ಮುಖ್ಯವಾಗಿ ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಆಗ್ಲಿ, ಡಿಸಿಎಂಗಾಗ್ಲಿ, ಡಿಕೆ ಶಿವಕುಮಾರ್ ಸಾಹೇಬ್ರಿಗಾಗ್ಲಿ ನಾವು ಧನ್ಯವಾದ ತಿಳಿಸಕ್ ಇಷ್ಟಪಡ್ತಿದ್ದೀವಿ. ಇವಿಷ್ಟು ಎನ್ಎಸ್ಯುಐ ವಿದ್ಯಾರ್ಥಿಗಳ ಮಾತು. ಅಂದ್ರೆ ವಿದ್ಯಾರ್ಥಿ ಹಂತದಲ್ಲಿ ಏನಾದರೂ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ, ಫೀಸ್ ಹೆಚ್ಚಲಾಗಿರಬಹುದು, ಇನ್ನಿತರ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಧ್ವನಿ ಎತ್ತಬೇಕಾದ್ರೆ ಒಂದು ವಿದ್ಯಾರ್ಥಿ ಸಂಘಟನೆ ಬೇಕಾಗುತ್ತೆ, ವಿದ್ಯಾರ್ಥಿ ನಾಯಕತ್ವ ಬೇಕಾಗುತ್ತೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಆಗಿರಬಹುದು, ಸಿಎಂ ಸಿದ್ದರಾಮಯ್ಯನವರು ವಿದ್ಯಾರ್ಥಿ ಹಂತದಲ್ಲಿ ನಾಯಕತ್ವವನ್ನು ಮೈಗೂಡಿಸಿ ತದನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ವಲಯದಲ್ಲಿ ಸಕ್ಸಸ್ ಕಂಡವರು. ಇದೇ ಕಾರಣಕ್ಕೆ ವಿದ್ಯಾರ್ಥಿ ಚುನಾವಣೆ ತುಂಬಾ ಮುಖ್ಯ ಅನ್ನೋ ಸಂದೇಶವನ್ನು ಇವತ್ತು ಎನ್ಎಸ್ಯುಐ ವಿದ್ಯಾರ್ಥಿಗಳು ರಿಪಬ್ಲಿಕ್ ಕನ್ನಡದ ಮುಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಕಾಲೇಜ್ ಎಲೆಕ್ಷನ್ಗೆ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್. ಆರ್ಸಿ ಕಾಲೇಜ್ ಆವರಣದಲ್ಲಿ ವಿದ್ಯಾರ್ಥಿಗಳ ಸಂಭ್ರಮ ಸಡಗರ. ಎನ್ಎಸ್ಯುಐ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಸಂಭ್ರಮಾಚರಣೆ. ಬೆಂಗಳೂರಿನ ಚಾಲುಕ್ಯ ಸರ್ಕಲ್ನಲ್ಲಿರುವ ಆರ್ಸಿ ಕಾಲೇಜು ವಿದ್ಯಾರ್ಥಿಗಳ ಬಣ್ಣದೋಕುಳಿ ಪಟಾಕಿ ಸಿಡಿಸಿ ಸೆಲೆಬ್ರೇಷನ್. ಕಾಲೇಜ್ ಎಲೆಕ್ಷನ್ಗೆ ರಾಜ್ಯ ಸರ್ಕಾರ ಸಿಗ್ನಲ್ ಕೊಟ್ಟ ಹಿನ್ನೆಲೆಯಲ್ಲಿ ಆರ್ಸಿ ಕಾಲೇಜ್ ಆವರಣದಲ್ಲಿ ವಿದ್ಯಾರ್ಥಿಗಳು ಸಂಭ್ರಮಿಸಿದ್ದಾರೆ. ಎನ್ಎಸ್ಯುಐ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಸಂಭ್ರಮ ಸಡಗರ ಸಂಭ್ರಮಾಚರಣೆ ಮಾಡಿದ್ದಾರೆ. ಬೆಂಗಳೂರಿನ ಚಾಲುಕ್ಯ ಸರ್ಕಲ್ನಲ್ಲಿರುವಂತಹ ಆರ್ಸಿ ಕಾಲೇಜ್ ವಿದ್ಯಾರ್ಥಿಗಳು ಬಣ್ಣ ದೋಕುಳಿಯನ್ನೇ ಆಡಿದ್ದಾರೆ. ಎನ್ಎಸ್ಯುಐ ಸರ್ಕಾರಿ ಕಾಲೇಜು ಹಾಗೂ ವಿವಿಗಳಲ್ಲಿ ಮತ್ತೆ ವಿದ್ಯಾರ್ಥಿ ಚುನಾವಣೆಗೆ ಇದೀಗ ಸರ್ಕಾರ ನಿರ್ಧಾರ ಮಾಡಿದೆ. ಈ ಬೆನ್ನಲ್ಲಿ ಎನ್ಎಸ್ಯು ಅವರು ಕೂಡ ಇವತ್ತು ಸಂಭ್ರಮಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಯಾವಾಗ 1997ರಿಂದ ಚುನಾವಣೆ ನಡೆದಿರಲಿಲ್ವೋ ಅದಾದ ನಂತರ ಹಲವು ಬಾರಿ ಚುನಾವಣೆ ನಡೀಬೇಕು ಅನ್ನೋ ನಿಟ್ಟಿನಲ್ಲಿ ಅಭಿಪ್ರಾಯ ವ್ಯಕ್ತವಾಗಿತ್ತು. 2025ರಲ್ಲಿ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಸಮಿತಿಯನ್ನು ಮಾಡಿ ಅದರ ಅಭಿಪ್ರಾಯವನ್ನು ಕಲೆ ಹಾಕಿದ್ರು. ಆ ಒಂದು ಸಮಿತಿಯಲ್ಲಿ ರಾಜಕಾರಣಿಗಳು ಸೇರಿದಂತೆ ಪ್ರಮುಖವಾಗಿ ಒಂದಿಷ್ಟು ತಜ್ಞರು ಕೂಡ ಇದ್ರು. ಪ್ರಮುಖವಾಗಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಶರಣು ಪ್ರಕಾಶ್ ಪಾಟೀಲ್ ಸೇರಿದಂತೆ ಹಲವರು ಆ ಒಂದು ಸಮಿತಿಯಲ್ಲಿದ್ದರು. ಸಮಿತಿ ಕೂಡ ಈಗಾಗಲೇ ಅಭಿಪ್ರಾಯ ಪಟ್ಟಿದೆ. ಯಾಕಂದ್ರೆ ವಿದ್ಯಾರ್ಥಿ ಹಂತದಲ್ಲೇ ನಾಯಕತ್ವ ಗುಣ ಇರೋದು ತುಂಬಾ ಮುಖ್ಯವಾಗುತ್ತೆ. ಈ ಹಿನ್ನೆಲೆ ಚುನಾವಣೆ ಮಾಡಬೇಕು ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿತ್ತು. ಈ ಬೆನ್ನಲ್ಲೇ ಯಾವಾಗ ನಿನ್ನೆ ಬಜೆಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ರು, ಈ ಬೆನ್ನಲ್ಲೇ ಇದೀಗ ಸಂಭ್ರಮಾಚರಣೆ ಕೂಡ ಶುರುವಾಗಿದೆ. ಇಲ್ಲಿ ವಿದ್ಯಾರ್ಥಿ ನಾಯಕರಿದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಇದೀಗ ಎನ್ಎಸ್ಯು ನೀವು ಸಂಭ್ರಮಾಚರಣೆ ಕೂಡ ಮಾಡಿದ್ರಿ. ಚುನಾವಣೆ ಯಾವಾಗ ಘೋಷಣೆ ಆಯಿತು ವಿದ್ಯಾರ್ಥಿ ಹಂತದಲ್ಲಿ, ಇದೀಗ ನಿಮ್ಮ ಕೂಡ ಸಂಭ್ರಮಾಚರಣೆ ಶುರುವಾಗಿದೆ. ಸರ್ ಹೌದು, ನಮ್ಮ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಪತ್ರ ಬರೀತಾರೆ ಸರ್ಕಾರಕ್ಕೆ. ಈ ತರ ಇಲ್ಲಿ ವಿದ್ಯಾರ್ಥಿ ಚುನಾವಣೆ ಸ್ಟಾಪ್ ಆಗಿದೆ, ತಾವೆಲ್ಲರೂ ಪ್ರಾರಂಭವಾಗಬೇಕು ಅಂತ. ಅದೇ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ರಚನೆ ಆಗಿತ್ತು. ಆ ಸಮಿತಿಯ ಒಂದು ರಿಪೋರ್ಟ್ ಬೆನ್ನಲ್ಲೇ ಇವತ್ತು ನಿನ್ನೆ ಬಜೆಟ್ ಅಲ್ಲಿ ಘೋಷಣೆ ಆಗಿದೆ, ವಿದ್ಯಾರ್ಥಿ ಚುನಾವಣೆಗಳು ಘೋಷಣೆ ಆಗಿದೆ. ಇದು ಒಂದು ವಿದ್ಯಾರ್ಥಿಗಳಿಗೆ ಜಯ ಅಂತಾನೆ ಹೇಳ್ಬೋದು. ಸರ್, ಈ ಒಂದು ಚುನಾವಣೆ ವಿದ್ಯಾರ್ಥಿ ಹಂತದ ಎಷ್ಟು ಮುಖ್ಯವಾಗಿರುತ್ತೆ ಸರ್? ಬಹಳ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇತ್ತು ಇವತ್ತು ಕಾಲೇಜ್ ಹಂತಗಳಲ್ಲಿ. ಈ ಎನ್ಎಸ್ಯುಐ ಸಂಘಟನೆ ಅನ್ನೋ ಒಂದು ಸಂಘಟನೆಯಿಂದ ನಾವು ಸಹ ರೆಪ್ರೆಸೆಂಟ್ ಮಾಡ್ತೀವಿ. ಸಾಕಷ್ಟು ವಿದ್ಯಾರ್ಥಿಗಳ ಸಮಸ್ಯೆ ಇದ್ದು ಆ ವಿದ್ಯಾರ್ಥಿಗಳಿಗೆ ಆ ಸಮಸ್ಯೆನ ಹೇಳ್ಕೊಳ್ಳೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇರಲಿಲ್ಲ. ಬಹಳ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಅಲ್ಲಿದ್ರು. ಆದ್ರೆ ಇವತ್ತು ಸರ್ಕಾರ ವಿದ್ಯಾರ್ಥಿ ಚುನಾವಣೆ ಮಾಡ್ತಾ ಇರೋದ್ರಿಂದ ತಳಮಟ್ಟದಲ್ಲಿರುವಂತಹ ಒಬ್ಬ ಸಾಮಾನ್ಯ ಹುಡುಗನೂ ಸಹ ಇವತ್ತು ವಿದ್ಯಾರ್ಥಿ ನಾಯಕನಾಗಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಕ್ಕೋಸ್ಕರ ಈ ಚುನಾವಣೆ ಬಹಳ ಮುಖ್ಯ ಆಗಿತ್ತು ರಾಜ್ಯದಲ್ಲಿ ಅಂತ ನಾವು ಹೇಳ್ತೀವಿ. ಸರ್, ಈ ಚುನಾವಣೆ ಎಷ್ಟು ಮುಖ್ಯ, ಏನ್ ಸಂದೇಶ ಕೊಡ್ತೀರಿ? ಈ ಸಂದೇಶ ಕೊಡೋದೇನಿಲ್ಲ ಸರ್. ಇವಾಗ ಹೈರಾರ್ಕಿಯಲ್ ಸಿಸ್ಟಮ್ ಏನೇ ಇದ್ರು ಚುನಾವಣೆ ಬಾರಿ ಇಂಪಾರ್ಟೆಂಟ್. ಲೀಡರ್ಸ್ ಸ್ಟೂಡೆಂಟ್ಸ್ ಏನೇ ಇದ್ರು ಮುಂದೆ ಬರಬೇಕು. ಒಂದು ನಾಯಕತ್ವ ಅನ್ನೋದು ಬಾರಿ ಇಂಪಾರ್ಟೆಂಟ್. ನೀವು ಯಾವುದೇ ಇದಕ್ಕೆ ತಗೊಂಡ್ರು ನಾಯಕತ್ವ ಅನ್ನೋದು ಬೇಕೇ ಬೇಕಾಗಿದೆ ಇವಾಗ. ಮತ್ತೆ ಇವಾಗ ಇಷ್ಟು ದಿನ ನೋಡಿದ್ರೆ ಡೊನೇಷನ್ ಅವಳಿಗಳಿರ್ಬೋದು, ಹಾಲ್ ಟಿಕೆಟ್ ಇಶ್ಯೂಸ್, ಮತ್ತೆ ಒಂದು 70-80% ಒಂದೇ ಸಲ ಫೀಸ್ ಹೈಕ್ ಮಾಡ್ತಿದ್ರು. ಆ ವಿದ್ಯಾರ್ಥಿಗಳಿಗೆ ಒಂದು ನಾಯಕತ್ವ ಇರಲಿಲ್ಲ. ಅದನ್ನ ವಾಯ್ಸ್ ರೈಸ್ ಮಾಡೋದು ಹೇಗೆ, ಅದನ್ನ ಪ್ರಶ್ನೆ ಮಾಡೋದು ಹೇಗೆ ಅಂತ ಒಂದಷ್ಟು ಭಯ ಇರೋದು. ಪ್ರಶ್ನೆ ಮಾಡಿದಾಗ ಆಡಳಿತ ಮಂಡಳಿಗಳಿಗೆ ತೊಂದರೆ ಕೊಡುವಂತದ್ದೆಲ್ಲ ಇರ್ತಾ ಇತ್ತು. ಆದ್ರೆ ಇವಾಗ ಸ್ಟೂಡೆಂಟ್ ಎಲೆಕ್ಷನ್ ಸ್ಟೇಟ್ ಗೌರ್ಮೆಂಟ್ ಅನೌನ್ಸ್ ಮಾಡಿರೋದ್ರಿಂದ ಒಂದು ನಾಯಕತ್ವ ಗುಣ ಬೀಳುತ್ತದೆ. ಮತ್ತೆ ಮುಂದಿನ ದಿನಗಳಲ್ಲೂ ಅಷ್ಟೇ ಯಾವುದೇ ರೀತಿ ಅನ್ಯಾಯ ಆದಾಗ ಸಮಾಜದಲ್ಲಿ, ಬೇರೆ ಕಾಲೇಜ್ ಅಂತಲ್ಲ ಸಮಾಜದಲ್ಲೂ ಅನ್ಯಾಯ ಆದಾಗ ವಿದ್ಯಾರ್ಥಿಗಳು ಮುಂದಿನ ಮಟ್ಟಿಗೆ ಬರ್ತಾರೆ, ನ್ಯಾಯ ದೊರಸ್ಕೊಳ್ತಾರೆ ಅಂತ ಕೇಳ್ಕೊಬಹುದು. ಮುಖ್ಯವಾಗಿ ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಆಗ್ಲಿ, ಡಿಸಿಎಂಗಾಗ್ಲಿ, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗಾಗ್ಲಿ ನಾವು ಧನ್ಯವಾದ ತಿಳಿಸಕ್ ಇಷ್ಟಪಡ್ತಿದ್ದೀವಿ. ಇವಿಷ್ಟು ಎನ್ಎಸ್ಯು ವಿದ್ಯಾರ್ಥಿಗಳ ಮಾತು. ಅಂದ್ರೆ ವಿದ್ಯಾರ್ಥಿ ಹಂತದಲ್ಲಿ ಏನಾದರೂ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಫೀಸ್ ಹೆಚ್ಚಲಾಗಿರಬಹುದು, ಇನ್ನಿತರ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಧ್ವನಿ ಎತ್ತಬೇಕಾದ್ರೆ ಒಂದು ವಿದ್ಯಾರ್ಥಿ ಸಂಘಟನೆ ಬೇಕಾಗುತ್ತೆ, ವಿದ್ಯಾರ್ಥಿ ನಾಯಕತ್ವ ಬೇಕಾಗುತ್ತೆ. ಯಾಕಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಆಗಿರಬಹುದು, ಸಿಎಂ ಸಿದ್ದರಾಮಯ್ಯನವರು ವಿದ್ಯಾರ್ಥಿ ಹಂತದಲ್ಲಿ ನಾಯಕತ್ವವನ್ನು ಮೈಗೂಡಿಸಿ ತದನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ವಲಯದಲ್ಲಿ ಸಕ್ಸಸ್ ಕಂಡವರು. ಇದೇ ಕಾರಣಕ್ಕೆ ವಿದ್ಯಾರ್ಥಿ ಚುನಾವಣೆ ತುಂಬಾ ಮುಖ್ಯ ಅನ್ನೋ ಸಂದೇಶವನ್ನು ಇವತ್ತು ಎನ್ಎಸ್ಯು ವಿದ್ಯಾರ್ಥಿಗಳು ರಿಪಬ್ಲಿಕ್ ಕನ್ನಡದ ಮುಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.